ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಸ್ಟಡಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಇವತ್ತು ಪಾಲಿಟಿಕ್ಸ್ನ ಓದೋಣ ಅಂತ ಬುಕ್ಸ್ ತಗೊಂಡೆ. ಏಕೆಂದರೆ ಸ್ವಲ್ಪ ಕನ್ಫ್ಯೂಸಸ್ ಆಗೋದು ಜಾಸ್ತಿ ಪಾಲಿಟಿಕ್ಸ್ನಲ್ಲಿ. ಹಾಗೆ ಇಸ್ವಿಗಳು ಕೂಡ ಜಾಸ್ತಿ ಬರೋದ್ರಿಂದ ಮತ್ತು ಇದು ಒಂದು 2-3 ಸಲ ಓದಿದ್ದು ಅಂದರೆ ಪರ್ಫೆಕ್ಟಾಗಿ ತಲೆಯಲ್ಲಿರುತ್ತೆ. ಎಲ್ಲೂ ಕೂಡ ಮಿಸ್ ಆಗೋಲ್ಲ. ಪಾಯಿಂಟ್ಸ್ ನಮಗೆ ಮಾರ್ಕ್ಸ್ನ ತಂದುಕೊಡುತ್ತೆ. ಇದು ಕೂಡ ನಮಗೆ ಜಿ ಕೆಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕಾನ್ಸ್ಟಿಟ್ಯೂಷನ್ ಕೂಡ ಇರೋದ್ರಿಂದ ಇದು ಕೂಡ ರಿವಿಷನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಹಾಗೆ ಇದರಲ್ಲಿ ಕೆಲವೊಂದು ಕಾಯ್ದೆಗಳು ಬರ್ತಾವಲ್ವ, ಅದರಲ್ಲಿ ನಮಗೆ ಪರ್ಫೆಕ್ಟ್ ಆಗಲಿಲ್ಲ ಅಂದರೆ ತುಂಬ ನಮಗೆ ಕನ್ಫ್ಯೂಸ್ ಆಗಿಬಿಡ್ತವೆ. ಹೋದ ಸಲ ಇದೇ ಥರ ನಮಗೆ ಹೋಲಿಕೆ ಮಾಡಿ ಕ್ವಶನ್ಗಳ್ನ ಕೇಳಿದ್ದಾರೆ. ಅದಕ್ಕೋಸ್ಕರ ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕು, ಚೆನ್ನಾಗಿ ಸ್ಟಡಿ ಮಾಡ್ಕೋಬೇಕಾಗುತ್ತೆ. ಈ ಕಾಯ್ದೆಗಳು ಬರ್ತಾವೆ ನೋಡಿರಿ, ಪಿಟ್ಸ್ ಇಂಡಿಯಾ ಕಾಯ್ದೆ ಮತ್ತು 1773 ರೆಗ್ಯುಲೇಟಿಂಗ್ ಆಕ್ಟ್ಸ್. ಅದರಲ್ಲಿ ಕೆಲವೊಂದು ಅಂಶಗಳು ಬರ್ತವೆ. ಈಗ 1773 ರೆಗ್ಯುಲೇಟಿಂಗ್ ಆಕ್ಟ್ ಬರುತ್ತಲ್ವ, ಅದರಲ್ಲಿ ಫಸ್ಟು ಇದು ಸುಪ್ರೀಂ ಕೋರ್ಟ್ ಕೂಡ ಸ್ಥಾಪನೆ ಆಗುತ್ತೆ. ಅದರಲ್ಲೇ ಈ ಥರ ಯಾವ ಕಾಯ್ದೆಯಲ್ಲಿ ಸುಪ್ರೀಂ ಕೋರ್ಟಿಗೆ ಆದೇಶವನ್ನು ಮಾಡುತ್ತೆ, ಯಾವ ಕಾಯ್ದೆ ಅಡಿಯಲ್ಲಿ ಸುಪ್ರೀಂ ಕೋರ್ಟು ಸ್ಥಾಪನೆ ಆಯಿತು, ಈ ಥರ ಕೇಳಿಬಿಡ್ತಾನೆ. ಆಮೇಲೆ ಇದೇ ಒಂದು ಕಾಯ್ದೆಯಲ್ಲಿ ಏನಾಗುತ್ತೆ ಅಂದರೆ ಬಂಗಾಳದ ಗವರ್ನರ್ ಜನರಲ್ ಆಫ್ ಬಂಗಾಳ ಎಂದು ಮರುನಾಮಕರಣ ಮಾಡ್ತಾರೆ. ಹಾಗೆ ಒಂದು ಈ ಟೈಮಲ್ಲಿ ಯಾರು ಫಸ್ಟು ಗವರ್ನರ್ ಜನರಲ್ ಆಗಿ ಬರ್ತಾರೆ. ಹಾಗೆ ಈ ಒಂದು ಆ್ಯಕ್ಟಲ್ಲಿ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಕೂಡ ರದ್ದು ಮಾಡ್ತಾರೆ. ಈ ಥರ ನಮಗೆ ಇದರಲ್ಲಿ ಒಂದು 4-5 ಕ್ವಶನ್ನ ರೈಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿರಿ, ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಯಾವ ಕಾಯ್ದೆ ಅಡಿಯಲ್ಲಿ ರದ್ದು ಮಾಡಿದ್ರು ಅಂತ ಆ ಥರ ಕೇಳ್ಬೋದು. ಅಥವಾ ಆ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಜಾರಿಗೊಳಿಸಿದವರು ಯಾರು, ರಾಬರ್ಟ್ ಕ್ಲೈವ್ ಬರ್ತಾನೆ. ಇದೊಂದು 2 ಕ್ವಶನ್ ಆಯಿತು. ಮತ್ತು ಸುಪ್ರೀಂ ಕೋರ್ಟ್ ಇದೊಂದು 3 ಕ್ವಶನ್ ಆಯಿತು. ಆಮೇಲೆ ಇಲ್ಲಿ ಒಬ್ಬ ಮುಖ್ಯ ನ್ಯಾಯಾಧೀಶನ ಮತ್ತು ಇನ್ನು 3 ಜನ ನ್ಯಾಯಾಧೀಶರನ್ನು ಈ ಒಂದು ಕಾಯ್ದೆಯಡಿಯಲ್ಲಿ ಸ್ಥಾಪನೆ ಆದಂಥ ಕೋರ್ಟ್ಗೆ ನ್ಯಾಯಾಧೀಶರನ್ನು ನಾವು ನೇಮಕ ಮಾಡ್ತಾರೆ ಆ ಟೈಮಲ್ಲಿ. ಈ ಥರ ಒಂದು 7-8 ಕ್ವಶನ್ನು ಇದರಲ್ಲೇ ರೈಸ್ ಆಗಿಬಿಡ್ತವೆ. ನಮಗೆ ಪಕ್ಕ ಇದರಲ್ಲಿ ಕ್ವಶನ್ಗಳು ಬಂದೇ ಬರ್ತವೆ. ಈಗ ಮಿಸ್ ಆಗಿಬಿಡುತ್ತೆ, ನಾವು ಕನ್ಫ್ಯೂಸ್ ಆಗಿರುತ್ತೆ. ಈ ಒಂದು ಯಾವುದೇ ಒಂದು ವಿಷಯಗಳು ನಾವು ಓದ್ತಾ ಇದ್ದೀವಿ ಅಂದರೆ ನಾವು ಪರ್ಫೆಕ್ಟಾಗಿ 100% ಆಗಿ ಕನ್ಫ್ಯೂಸ್ ಮಾಡ್ಕೊಂಡೇ ಓದಬೇಕಾಗುತ್ತೆ. ಸುಮ್ಮನೆ ಕಾಟಾಚಾರಕ್ಕೆ ಓದಿದರೆ ಆಗೋದೇ ಇಲ್ಲ. ಮತ್ತು ಪಾಯಿಂಟ್ಸ್ ಕೊಡು ಮಾಡ್ಕೊಂಡು ಓದಬೇಕು. ಈ ಒಂದು ಪಾಲಿಟಿಕ್ಸ್ ಐತಲ್ವ, ಸ್ವಲ್ಪ ಪಾಯಿಂಟ್ಸ್ ಮಾಡಿ ನಾವು ಚೆನ್ನಾಗಿ ಒಂದು 7-8 ಸಲ ರಿವಿಷನ್ ಮಾಡಿದ್ವು ಅಂದರೆ ಕನ್ಫ್ಯೂಸ್ ಆಗೋಲ್ಲ. ಮತ್ತು ಡೈಲಿ ಕೂಡ ನಾವು ಅದನ್ನು ನೋಡ್ತಾನೆ ಇರಬೇಕು, ಚೆನ್ನಾಗಿ ನೆನಪಿರುತ್ತೆ. ಹೋದ ಸಲ ನಾನು ಕ್ವಶನ್ ಪೇಪರ್ ನೋಡಿದಾಗ ಫಸ್ಟ್ ಏನು ಓದಿರಲಿಲ್ಲಲ್ವ, ಫಸ್ಟ್ ಟೈಮು ಅಯ್ಯಪ್ಪ ಈ ಥರ ಕ್ವಶನ್ ಕೇಳ್ತಾರ, ಇದು ನಮಗೆ ಗೊತ್ತೇ ಇಲ್ಲ, ಎಲ್ಲಿ ಕೇಳಿದ್ರು, ಎಲ್ಲಿ ಯಾವ ಚಾಪ್ಟ್ರಲ್ಲಿ ಬರುತ್ತಪ್ಪ ಇದು ಅಂತ ಹುಡುಕ್ಬೇಕಿತ್ತು, ಹಂಗೆ ಅನ್ನಿಸ್ತಾಯಿತ್ತು. ಬಟ್ ಇವಾಗ ಹಂಗಿಲ್ಲ. ನಮಗೆ ಯಾವುದೇ ಒಂದು ಕ್ವಶನ್ ನೋಡಿದ ತಕ್ಷಣ ಇದೇ ಚಾಪ್ಟ್ರಲ್ಲಿ ಬರುತ್ತೆ ಇದು, ಕನ್ಫ್ಯೂಸ್ ಆಯಿತಾ, ಬುಕ್ಸ್ ತೆಗೆದು ನೋಡ್ಬೇಕು. ಅವಾಗ ಈ ಥರ ಅನಿಸ್ಬಿಡುತ್ತೆ. ಅದು ಯಾವಾಗ ಬರುತ್ತೆ ಅಂದರೆ ನಾವು ಬುಕ್ಸ್ನ ಓದಿದಾಗ ಮಾತ್ರ ಬರುತ್ತೆ. ಮತ್ತು ಇನ್ನೊಂದು ಏನು ಗೊತ್ತಾ, ನಾವು ಓದ್ತಾ ಇದ್ದೀವಿ ಅಂದರೆ ಫಸ್ಟ್ ನಾವು ಬೇರೆಲ್ಲ ಯೋಚನೆಗಳನ್ನ ನಾವು ಹೊರಗಿಟ್ಟು ಬರಬೇಕಾಗುತ್ತೆ. ಓದ್ತಾ ಇದ್ದೀವ, ಅದನ್ನೇ ಮತ್ತೆ ನೆನಪಿ ಬಂತಾ, ಅದನ್ನು ನೆನ್ಪು ಮಾಡ್ಕೋಬೇಕು. ನಾವು ಓದಿದಾದ್ಮೇಲೆ ಊಟನೇ ಮಾಡ್ತಾ ಇರಲಿ ಅಥವಾ ಇನ್ನೊಂದು ಕೆಲಸನೇ ಮಾಡ್ತಾ ಇರಲಿ, ಅದು ನಮಗೆ ತಲೆಗೆ ಬಂದ್ಬಿಡುತ್ತೆ. ಆಮೇಲೆ ಅದೇ ಟೈಮಲ್ಲಿ ನಮಗೆ ಇಸ್ವಿಗಳು ಕನ್ಫ್ಯೂಸ್ ಆಗಿಬಿಡುತ್ತೆ. ಅದೇ ಇದು ಅಂತ ಬರ್ತಾನೆ ಇರುತ್ತೆ. ಇದೇ ನಮಗೆ ಓದಿ ನಮಗೆ ಕಲಿಸೋ ಪಾಠನೇ ಇದು. ಒಂದು 2-3 ಸಲ ಓದಿದಾದ್ಮೇಲೆ ನಾವು ಎಲ್ಲಿಗೆ ಹೋದ್ರೂ ನಮ್ಮನ್ನು ಬಿಡೋದೇ ಇಲ್ಲ. ಅದು ಬುಕ್ಸ್ ತೆಗೆದು ನೋಡ್ಬೇಕಲ್ವಾ, ಕನ್ಫ್ಯೂಸ್ ಆಗ್ತೈತಿ, ಆ ಪಾಯಿಂಟ್ಸು ಆ ಇಸ್ವಿನ ಈ ಇಸ್ವಿನ ಅಂತ ಅನಿಸ್ಬಿಡುತ್ತೆ. ಈ ಫೀಲ್ ಯಾವಾಗ ಬರುತ್ತಪ್ಪ ಅಂದರೆ ನಾವು ಓದಿದ ಮೇಲೆ ಗಮನ ಇಟ್ಟು ಓದಿದಾಗ ಮಾತ್ರ ಇದು ಫೀಲ್ ಆಗುತ್ತೆ. ಹಾಗೆ ಒಂದು ಫೋನೇ ಆಗಲಿ ನಾವು ಓಪನ್ ಮಾಡಿದ ತಕ್ಷಣ ನಾವು ಓದ್ತಾ ಇದ್ದೀವಿ ಅಂದ ತಕ್ಷಣ ನಮ್ಮದು ಏನಾದರೂ ಒಂದು ಅದ್ರ ಬಗ್ಗೆನೇ ಒಂದು ಸ್ಟಡಿ ಬಗ್ಗೆನೇ 1-2 ಲೈನ್ ಬಂತು ಅಂದರೆ ಅದನ್ನು ಬಿಟ್ಟು ಹೋಗೋಕ್ಕೆ ಮನಸ್ಸು ಬರೋಲ್ಲ. ಇಲ್ಲೇನೋ ಕೇಳಿದ್ದಾನೆ, ನಾನೇನೋ ಓದಿದ್ದೀನಿ, ಈ ಆನ್ಸರ್ ಸರಿ ಇದೆಯೋ ಇಲ್ವೋ, ಆ ಕ್ವಶನ್ ಓದಬೇಕು, ನಾನು ಆ ಕ್ವಶನಿಗೆ ಆನ್ಸರ್ ಮಾಡಬೇಕಂತ ನಮಗೆ ಅನ್ನಿಸ್ತಾ ಇರುತ್ತೆ. ಇದು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಅನುಭವ ಆಗಿರುತ್ತೆ, ಓದ್ತಾ ಇರೋರಿಗೆ ಅನ್ಕೋತೀನಿ. ಇಷ್ಟು ನಮಗೆ ಫೀಲ್ ಆಗಲಿಲ್ಲ ಅಂದರೆ ನಾವಿನ್ನೂ ಏನೂ ಓದೇ ಇಲ್ಲ ಅಂತ ಅರ್ಥ. ಯಾಕಂದರೆ ನನಗೆ ಮೊದಲು ಸ್ಟಡಿ ಮಾಡದೇ ಇರೋ ಮುಂಚೆ ನಾನು ಓದ್ತಾ ಇದ್ದಿದ್ದಕ್ಕೂ ಅಥವಾ ಒಂದು ವಿಷಯನ ನೋಡ್ತಾ ಇದ್ದಿದ್ದಕ್ಕೂ ಇವಾಗ ಓದ್ತಾ ಇದ್ದೀನಲ್ವ, ಇವಾಗ ಒಂದು ಕ್ವಶನ್ ಪೇಪರ್ ನೋಡೋದಕ್ಕೆ ಎಷ್ಟು ಡಿಫ್ರೆನ್ಸ್ ಅನಿಸುತ್ತೆ ಅಂದರೆ ಇದೆ ಅನಿಸುತ್ತೆ.
ಈಗ ಬರೀ ಇದ್ರ ಬಗ್ಗೆನೇ ಕಾನ್ಸಂಟ್ರೇಷನ್ ಮಾಡಬೇಕನ್ಸುತ್ತೆ, ಬೇರೆ ಎಲ್ಲೂ ಕೂಡ ಹೋಗಲ್ಲ. ಯಾವುದೇ ಒಂದು ವಿಡಿಯೋ ಬಂದರೂ ಕೂಡ ನಾನು ಅದನ್ನು ಸ್ಕಿಪ್ ಮಾಡಬೇಕನ್ಸುತ್ತೆ. ಅದಕ್ಕೋಸ್ಕರ ಓದಿನ ಮುಂದೆ ಏನೂ ಇಲ್ಲ, ಓದಬೇಕಷ್ಟೇ. ನಮಗಿಂತ ಮುಂಚೆ ಎಲ್ಲರೂ ಕೂಡ ಜಾಬ್ ತಗೊಂಡಿದ್ದಾರೆ. ಇನ್ನು ಲಾಸ್ಟ್ನೇ ನಮ್ಮದೊಂದು ಅವಕಾಶ, ಈ ಒಂದು ಅವಕಾಶನ ಚೆನ್ನಾಗಿ ಸದುಪಯೋಗ ಮಾಡ್ಕೊಂಡು ನಾವು ಇದೇ ಥರ ಚೆನ್ನಾಗಿ ಪ್ರಯತ್ನ ಮಾಡ್ತಾ ಇರೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ಸೊ ಅದಕ್ಕೋಸ್ಕರ ಯಾವುದೇ ಒಂದು ಸಬ್ಜೆಕ್ಟ್ ಪಾಲಿಟಿಕ್ಸೇ ಆಗಲಿ, ಸೋಷಿಯಾಲಜಿನೇ ಆಗಲಿ, ಸೋಷಿಯಾಲಜಿ ಈಸಿ ಅಂತ ನಾವು ಅದನ್ನು ಕೂಡ ಬಿಡೋಕ್ಕಾಗಲ್ಲ. ಅದರಲ್ಲೂ ಕೂಡ ನಾವು ಓದಿಲ್ಲ ಅಂದರೆ ಯಾವುದೇ ಒಂದು ಪಾಯಿಂಟ್ಸು ಕೂಡ ನೆನಪಿಗಲ್ಲ. ಜಿಯೋಗ್ರಫಿನೂ ಅಷ್ಟೇ, ಎಲ್ಲದನ್ನು ಕೂಡ ಅಷ್ಟೇ ಇಂಪಾರ್ಟೆಂಟ್ ಕೊಟ್ಟು ಓದಬೇಕಾಗುತ್ತೆ. ಸೋಷಿಯಲ್ ಸೈನ್ಸಲ್ಲಿ ಎಷ್ಟು ಓದಿದ್ರೂ ಕೂಡ ಸಾಲದು ನನಗನ್ಸಿದ ಮಟ್ಟಿಗೆ. ಎಷ್ಟೇ ಓದ್ತಾ ಇರೋ ಅದು ವಿಷಯ ಇನ್ನೂ ಜಾಸ್ತಿ ಇದೇನೋ ಅಂತ ಅನ್ನಿಸ್ತಾ ಇರುತ್ತೆ, ಅಷ್ಟು ಡೀಪಾಗಿರುತ್ತೆ ಆ ಒಂದು ಬುಕ್ಕು. ಬಟ್ ಲಿಮಿಟ್ ಸಿಲಬಸ್ಸೇ. ಈಗ ಕದಂಬರು ಮತ್ತು ರಾಷ್ಟ್ರಕೂಟರು, ಈಗ ದಕ್ಷಿಣ ಭಾರತದ ರಾಜಮನೆತನಗಳು, ಉತ್ತರ ಭಾರತದ ರಾಜಮನೆತನಗಳು ಲಿಮಿಟ್ ಆಗಿದ್ದಾವೆ ನೋಡೋಕ್ಕೆ. ಬಟ್ಟು ಅದಕ್ಕೆ ಆನ್ಸರ್ ಎಷ್ಟು ಓದಿದ್ರೂ ಕೂಡ ಸಾಲದು. ಎಷ್ಟು ದಪ್ಪ ಬುಕ್ಸ್ ಕೂಡ ಇದ್ದಾವಲ್ವ, ಹಿಸ್ಟ್ರಿ ಬುಕ್ಸು, ಅವನಷ್ಟು ಓದಿದ್ರೂ ಕೂಡ ಇನ್ನೂ ಓದಬೇಕನ್ಸುತ್ತೆ. ಅವ್ರ ಬಗ್ಗೆ ಒಂದೊಂದು ಬುಕ್ಸ್ ಇದ್ದಾವೆ. ಇತಿಹಾಸ ಅಂದ್ರೇ ಇಷ್ಟು. ಬಟ್ ಇದನ್ನು ನಾವು ಒಂದು ಸ್ವಲ್ಪ ಸುಲಭ ಮಾಡ್ಕೊಂಡು ಟೈಮ್ ತಗೊಂಡು ಓದಬೇಕಾಗುತ್ತೆ. ಹಾಗೆ ಎಕನಾಮಿಕ್ಸು ಕೂಡ ಅಷ್ಟೇ, ಅದು ಕೂಡ ತುಂಬ ಇಂಪಾರ್ಟೆಂಟು. ನನಗೆ ಅನಿಸಿದ ಮಟ್ಟಿಗೆ ಎಲ್ಲದಕ್ಕಿಂತ ಸ್ವಲ್ಪ ಈಸಿಯಾದ ಸಬ್ಜೆಕ್ಟು ಅಂದರೆ ಎಕನಾಮಿಕ್ಸೇ ಅನಿಸುತ್ತೆ. ಸ್ವಲ್ಪ ನನಗೆ ಅದರಲ್ಲಿ ಸ್ವಲ್ಪ ಲಿಂಕ್ ಇದೆ. ಅದಕ್ಕಿಂತ ಮುಖ್ಯವಾಗಿ ನಾವು ಸ್ವಲ್ಪ ಬೇಸಿಕಲಿ PUCಯಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಲ್ವ, ಅದು ಮರ್ತೋಗಿರಲ್ಲ. ಎಕನಾಮಿಕ್ಸ್ ಮಾತ್ರ ಅದು ತುಂಬ ನೆನಪಿರುತ್ತೆ. ಅದರಲ್ಲೇ ಸೆಂಟೆನ್ಸ್ಗಳೇ ಬಂದಿರ್ತವೆ. ಫಾರ್ ಎಕ್ಸಾಂಪಲ್ ಅದರಲ್ಲಿ ಬರೋದು ಬ್ಯಾಂಕಿಂಗ್ ಅದರಲ್ಲಿ ಬರುತ್ತಲ್ವ, ಅದು ಎಲ್ಲ ಮರ್ತೋಗಿರಲ್ಲ. ಮತ್ತು TETಗೂ ಸ್ವಲ್ಪ ರಿವಿಸನ್ ಮಾಡಿರ್ತೀವಿ. ಆಲ್ಮೋಸ್ಟ್ ಅಲ್ಲೂ ಏನೂ ಓದ್ದೇನೆ ನಾನು ಕೈ ಕೊಡದೇ ಇರೋ ಸಬ್ಜೆಕ್ಟ್ ಎಕನಾಮಿಕ್ಸ್ ಅಂತ ನನಗೆ. ಕೆಲವೊಬ್ಬರಿಗೆ ತುಂಬ ಟಫ್ ಕೂಡ ಅಂತ ಹೇಳ್ತಾರೆ ಅದು ಸಬ್ಜೆಕ್ಟ್ನ. ನನಗೇನು ಅಷ್ಟು ಟಫ್ ಅನಿಸಲ್ಲ ಆ ಒಂದು ಸಬ್ಜೆಕ್ಟು. ಯಾವುದಕ್ಕೂ ಕೂಡ ಅದನ್ನು ಓದೇನೆ ಹಂಗೆ ಬಿಡಬಾರ್ದು, ಅದನ್ನು ಕೂಡ ಓದಬೇಕಾಗುತ್ತೆ. ಸೊ ಇಷ್ಟು, ಯಾಕಂದರೆ ನನಗೆ ಸೋಷಿಯಲ್ ಸೈನ್ಸ್ ಅಷ್ಟು ತಲೆಗೆ ಹುಚ್ಚಿಡಿಸ್ಬಿಟ್ಟೈತೆ ಈ ಒಂದು ಸಬ್ಜೆಕ್ಟು. ಏನಪ್ಪ ಅಂದರೆ ಎಷ್ಟೊತ್ತಿಗೆ ಇದನ್ನು ಪೂರ್ತಿ ಕಂಪ್ಲೀಟ್ ಮಾಡಿಬಿಟ್ಟು ನಾನು ಬೇರೆ ಸಬ್ಜೆಕ್ಟ್ ಕಡೆಗೆ ಹೋಗ್ತೀನೋ ಅನ್ನಿಸ್ತಾ ಇರುತ್ತೆ ಕೆಲವೊಂದು ಸಲ. ಹಂಗೂ ಬಿಡ್ದಂಗೆ ನಾನು ಇದನ್ನು ತೆಗೆದಿಟ್ಬಿಟ್ಟು ಮತ್ತು ಬೇರೆದನ್ನು ಕೂಡ ವೀಡಿಯೋ ನೋಡೋದು, ಕಂಪ್ಯೂಟರು ಮತ್ತು ಇಂಗ್ಲೀಷ್ ಗ್ರಾಮರು, ಕನ್ನಡ ಈ ಥರನೂ ಕೂಡ ನೋಡ್ತಾನೆ ಇರ್ತೀನಿ. ವೀಡಿಯೋಸ್ ನೋಡೋದು, ಬುಕ್ಸ್ ನೋಡೋದು ಈ ಥರ ಮಾಡ್ತಾಯಿರ್ತೀನಿ. ಬಟ್ ಈ ಸೋಷಿಯಾಲಜಿ ಐತಲ್ಲ, ಸ್ವಲ್ಪ ಗ್ರಿಪ್ ಅಂತು ಅಂತಂದರೆ ಅಷ್ಟು ಇದು ಓದಬೇಕು ಅಂತ ಹುಚ್ಚಿಡಿಸ್ಬಿಡುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಕೂಡ ಅಂತಲೂ ಕೂಡ ಹೇಳ್ಬೋದು. ಬಟ್ ಓದ್ದೇನೆ ನಾವು ಸೋಷಿಯಲ್ ಸೈನ್ಸ್ನ ಪಾಸ್ ಮಾಡ್ತೀವಂದರೆ ಅಸಾಧ್ಯವಾದ ಮಾತು. ಅದಕ್ಕೋಸ್ಕರ ಪಾಯಿಂಟ್ಸ್ಗಳ್ನ ನಾವು ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕು. ಇನ್ನೊಂದು ಏನು ಗೊತ್ತಾ ನನಗೆ ಫೀಲ್ ಆಗಿದ್ದು, ಈ ಒಂದು 3 ಡೇಸಿಂದ ನನಗೆ ಬೆಳಗ್ಗೆ ಎದ್ದ ತಕ್ಷಣ ರೈಟ್ ಹ್ಯಾಂಡು ಸ್ವಲ್ಪ ಜವಿಡಿತಿ ಅಂತಾರಲ್ಲ, ಆ ಥರ ಆಗಿಬಿಡುತ್ತೆ. ಸ್ವಲ್ಪ ಬರೆಯೋದು ಪ್ರಾಕ್ಟೀಸ್ನ ಡೈಲಿ ಜಾಸ್ತಿ ಮಾಡ್ತಾಯಿದ್ದೀನಿ. ಇನ್ನೊಂದು ಏನಂದರೆ ನನಗೆ ಬರಿಬೇಕಾದ್ರೆ ಅದು ಕೈ ನೋವು ಬರಲ್ಲ. ಬರೆದಾದ್ಮೇಲೆ ಬೆಳಗ್ಗೆ ಎದ್ದೇಳೋ ಟೈಮಲ್ಲಿ ಯಾಕೋ ಕೈ ಜವಿಡ್ದಂಗೆ ಆಗ್ತಾ ಇದೆಯಲ್ಲ ಅಂತ ಫೀಲ್ ಅನ್ನಿಸ್ತಾ ಇರುತ್ತೆ. ಯಾಕಂದರೆ ಆ ಒಂದು 3 ಬೆರಳಿರ್ತಾವಲ್ವ ಪೆನ್ ಹಿಡ್ಕೊಳೋದು, ಅದು ಸ್ವಲ್ಪ ಒಂಥರ ಜವಿಡುತ್ತೆ ಅಂತಾರಲ್ಲ, ಆ ಥರ ಅನ್ನಿಸ್ಬಿಡುತ್ತೆ. ಅದಕ್ಕೆ ಇರ್ಬೋದು ಅಂದ್ಕೊಂಡೀನಿ. ನಿಮಗೂ ಕೂಡ ಆ ಥರ ಆಗಿದ್ರೆ ನನಗೆ ಕಮೆಂಟ್ಸ್ ಮಾಡಿ ಹೇಳಿ ಫ್ರೆಂಡ್ಸ್. ಯಾಕಂದರೆ ಈಗ ನನಗೆ ಆಗಿದೆಯಾ ಅಥವಾ ಎಲ್ರಿಗೂ ಆಗ್ತಾಯಿದೆಯಾ ಅಂತ ನನಗೊಂಚೂರು ಡೌಟ್ ಬಂತು. ಅದಕ್ಕೋಸ್ಕರ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಇವಾಗ ಸ್ವಲ್ಪ ರೈಟಿಂಗ್ ಪ್ರಾಕ್ಟೀಸ್ ಕೂಡ ಜಾಸ್ತಿ ಆಗ್ತಾಯಿದೆ. ಬರಿಬೇಕಾದ್ರೆ ನೋವು ಬರಲ್ಲ ನನಗೇನಿಲ್ಲ ಅಂದ್ರೂ ಒಂದು 20-30 ಪೇಜ್ ಡೈಲಿ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ, ಅದಂತೂ ತಪ್ಪಿಸಿಲ್ಲ. ಬಟ್ ಬರಿಬೇಕಾದ್ರೆ ಇನ್ನೂ ಬರಿಬೇಕು ಅನ್ನಿಸ್ತಾ ಇರುತ್ತೆ. ಇವಾಗ ಮೊದಲಷ್ಟು ಕೈ ನೋವು ಬರಲ್ಲ. ಬಟ್ ಅದೇ ಬೆಳಗ್ಗೆ ಎದ್ದ ತಕ್ಷಣ ಯಾಕೋ ಒಂಥರ ಆ ಥರ ಫೀಲ್ ಅನ್ನಿಸ್ತಾ ಇರುತ್ತೆ ಬರೀ ರೈಟ್ ಹ್ಯಾಂಡ್ ಅಷ್ಟೇ. ಅದಕ್ಕೆ ನನಗೆ ಯಾಕೋ ಅನ್ನಿಸ್ತು, ನಿಮಗೂ ಕೂಡ ಇದೇ ಥರ ಆಗ್ತಾ ಇದೆಯಾ ಅಥವಾ ನನಗೇನಾದರೂ ಬೇರೆ ಸಿಮ್ಟಮ್ಸ್ ಏನಾದರೂ ಇದೆಯಾ ಅಂತ ಒಂಥರ ಭಯ, ಡೌಟ್ ಅನ್ನಿಸ್ತು. ಅದಕ್ಕೆ ನಿಮಗೂ ಆ ಥರ ಏನಾದರೂ ಅನಿಸಿದ್ರೆ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಹೇಳಿ. ಓಕೆ, ವಿಡಿಯೋ ತುಂಬ ಲೆಂತಿ ಆಯ್ತೇನೋ ಅಂದ್ಕೊತೀನಿ. ಬಟ್ ಹಂಗೇನು ನನಗೆ ಅನ್ನಿಸ್ಲಿಲ್ಲ, ಯಾಕಂದರೆ ಇರೋ ವಿಷಯನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಅಷ್ಟೇ. ಓವರ್ಫ್ಲೋ ಅಲ್ಲಿ ಏನು ಹೇಳಿದ್ದೀನೋ ನನಗೂ ಕೂಡ ಅರ್ಥ ಆಗ್ತಾಯಿಲ್ಲ. ಬಟ್ ಇರೋ ಫ್ಯಾಕ್ಟನ್ನ ಹೇಳಿದ್ದೀನಿ ಅಷ್ಟೇ. ವಿಡಿಯೋ ಮಾಡ್ಬೇಕಾದ್ರೆ ಎಲ್ಲ ಒಂದು ಸತ್ಯಗಳು ಹೊರಗೆ ಬರುತ್ತೆ ಅಂತಾರಲ್ಲ, ಆ ಥರ ಬಂದ್ಬಿಡ್ತು.
ಇಷ್ಟ ಆಯಿತು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ಈ ಒಂದು ವಿಡಿಯೋನ ನೋಡಿ ಅಂತ ಹೇಳ್ತಾ, ಹಾಗೆ ಕಮೆಂಟ್ ಮಾಡೋದನ್ನು ಕೂಡ ಮಿಸ್ ಮಾಡದೆ ಕಮೆಂಟ್ ಹಾಕಿ. ನಿಮಗೆ ಈ ಒಂದು ವಿಡಿಯೋದಿಂದ ನಿಮಗೆ ಏನು ಎಲ್ಪ್ ಆಯಿತು ಅಂತ ನನಗೂ ಕೂಡ ಖುಷಿಯಾಗುತ್ತೆ. ಹಾಗೆ ನೆಕ್ಸ್ಟ್ ಕೂಡ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ. ಹಾಗೆ ನಿಮ್ಮ ವಿಡಿಯೋನ ಕಮೆಂಟ್ಗಳನ್ನ ನೋಡಿಬಿಟ್ಟು ನಾನು ಕೂಡ ಹೊಸದಾಗಿ ಏನಾದರೂ ಕಲಿತಾ ಇರ್ತೀನಿ ಅಂತ ಅಷ್ಟೇ. ಓಕೆ, ನೆಕ್ಸ್ಟ್ ಇದೇ ಥರ ಮೋಟಿವೇಶನ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.